ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಸಂಜೀವರಾಯನಹಳ್ಳಿ ಗ್ರಾಮದಲ್ಲಿ ಜಮೀನು ವಿವಾದ ತೀವ್ರಗೊಂಡು ಮಹಿಳೆಯೊಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರುವ ಗಂಭೀರ ಘಟನೆ ವರದಿಯಾಗಿದೆ. ಗುಡಿಬಂಡೆ ತಾಲೂಕಿನ ಸಂಜೀವರಾಯನಹಳ್ಳಿ ಗ್ರಾಮದಲ್ಲಿ ಶಶಿಕಲಾ ಎಂಬ ಮಹಿಳೆಯ ಮೇಲೆ ದಾಯಾದಿಗಳಿಂದ ಕ್ರೂರ ಹಲ್ಲೆ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಕುಟುಂಬದ ಸದಸ್ಯರಾದ ನರಸಿಂಹಮೂರ್ತಿ, ರತ್ನಮ್ಮ, ನವೀನ್ ಕುಮಾರ್, ವಿನಯ್, ನಂದು ಹಾಗೂ ಲಕ್ಷ್ಮೀನಾರಾಯಣ್ ಇವರಿಂದ ಹಲ್ಲೆ ನಡೆದಿದೆ ಎಂದು ದೂರು ದಾಖಲಾಗಿದೆ. ಕಳೆದ 3 ವರ್ಷಗಳಿಂದ ನಿರಂತರ ಕಿರುಕುಳ ನೀಡಲಾಗುತ್ತಿತ್ತು ಎಂಬ ಆರೋಪವೂ ಇದೆ. ಪೈಪ್ ಲೈನ್ ಹಾಕುವ ವಿಚಾರಕ್ಕೆ ಆರಂಭವಾದ ಗಲಾಟೆ ನಂತರ ಹಳೆಯ ಜಮೀನು ವೈಷಮ್ಯದಿಂದ ಪರಿಸ್ಥಿತಿ ವಿಕೋಪಕ್ಕೆ ತಲುಪಿದೆ ಎಂದು ತಿಳಿದು ಬಂದಿದೆ. ದೊಣ್ಣೆ ಮತ್ತು ಕೋಲುಗಳಿಂದ ಹಲ್ಲೆ ನಡೆಸಿ ಮಹಿಳೆಯನ್ನು ಗುಣಿಗೆ ತಳ್ಳಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಗಾಯಗೊಂಡ ಶಶಿಕಲಾ ಅವರನ್ನು ಗುಡಿಬಂಡೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲ್ಲಿಯೂ ಕೂಡ ಹಲ್ಲೆ ಯತ್ನ ನಡೆದಿದೆ ಎಂದು ಆರೋಪಿಸಲಾಗಿದೆ. ಗಂಭೀರವಾಗಿ ಗಾಯಗೊಂಡ ಮಹಿಳೆಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಘಟನೆ ಗುಡಿಬಂಡೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಈ ಘಟನೆ ಸಂಬಂಧ ಪೊಲೀಸರು ತನಿಖೆ ಆರಂಭಿಸಿದ್ದು, ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯ ಹೆಚ್ಚಾಗಿದೆ. ಕುಮಾರ್ ಹೊಡೆಯಕ್ ಬಂದಾಗ ಅವ್ನು ನರಸಿಂಹಮೂರ್ತಿ ಅಂದಿದ್ದು, ರಕ್ತ ಬರಬಾರ್ದು, ಅವಳು ಪ್ರಾಣ ಹೋಗ್ಬಾರ್ದು, ಹಂಗ್ ಹೊಡಿಬೇಕು, ಗುಣಿಯಲ್ಲಿ ಹಾಕ್ಬಿಡ್ರಿ, ನಾನು ಇದು ಸಣಿಕೆ ಎತ್ಕೊಂಡ್ ಬರ್ತೀನಿ, ಮುಚ್ಚಾಕೋಣ, ಪ್ರಾಣದಲ್ಲೇ ಇವ್ರು ಮುಚ್ಚಾಕ್ಬೇಕು ಅಂತಾನು ಬಂದಿದ್ರು ಸರ್. ಆದ್ರೆ ಮುಚ್ಚಾಕ್ತಾ ಇದ್ರು ಸರ್. ಟ್ರ್ಯಾಕ್ ಡ್ರೈವರ್ ಒಬ್ಬನಿಲ್ಲ ಅಂದ್ರೆ ಮುಚ್ಚಾಕ್ತಾ ಇದ್ರು ಪ್ರಾಣದಲ್ಲಿ. ಅದು ಹೇಳ್ತೀನಿ ಸರ್, ನಾನು ಬಿಡವ್ರಲ್ಲ ಅವರು. ಏನು ಅಂದ್ರೆ ಟ್ರ್ಯಾಕ್ ಡ್ರೈವರ್ ಇದ್ದಾನೆ, ಅವ್ನು ಹೇಳ್ತಾನೇನೋ ಅಂತ ಬಿಟ್ಟು ಅವರು ಬಿಟ್ಟಾಕಿದ್ದಾರೆ ಅಷ್ಟೇ. ಯಾರು ಅಲ್ಲಿ ತೋಟದಲ್ಲ ಸರ್, ಯಾರು ಇಲ್ಲ ನೋಡಕ್ಕೆ, ಅಕ್ಕಪಕ್ಕದಲ್ಲಿನೂ ಯಾರು ಇಲ್ಲ. ಈಗ 8 ಜನ 9 ಜನ ಬಂದು ಹಿಡ್ಕೊಂಡು ಗುಣಿಯಲ್ಲಿ ಹಾಕಿ ನನ್ನ ಮೇಲೆ ಕುತ್ಕೊಂಡಿದ್ರೆ ಹೆಂಗ್ ಸರ್ ನಾನು ಬಿಡಿಸ್ಕೊಳಕ್ ಆಗುತ್ತೆ? ಆಗ್ಲಿಲ್ಲ ಸರ್ ನನ್ನ ಕೈಯಲ್ಲಿ. ಪ್ರಾಣದಲ್ಲೇ ನಾನು ಮುಚ್ಚಬೇಕು ಅಂತಾನೆ ಅವ್ರು ಬಂದಿರೋದು. ನನ್ಗ ಕೈ ಕಾಲು ಎಲ್ಲಾನು ಈಗ ತಿರುಗಿಸ್ಬಿಟ್ಟಿದ್ದಾರೆ ಸರ್. ಅವನು ತಿರುಗಿಸಿ ಮೇಲೆ ಇದು ಕತ್ ಮೇಲೆ ಕುತ್ಕೊಂಡು ಹಿಂಗ್ ಹೊಡಿದ್ರು ಸರ್. ಕತ್ತು ಹಿಂಗ್ ಕೆಳಕ್ಕೆ ಇದೆ, ಮೇಲೆ ಕೆತ್ತಕ್ಕೆ ಆಗ್ತಾನೋ ಇಲ್ಲ, ಬಿಡ್ಲು ಇಲ್ಲ ಸರ್. ಕೆಳಗೆನೆ ಭೂಮಿವರೆಗೂ ಹಿಂಗ್ ಬಗ್ಸ್ಬಿಟ್ಟಿದ್ರು ಸರ್ ನನ್ಗೆ. ಕೇಸ ಸರ್ ಒಂದ್ 10 ಆಗಿದೆ ಸರ್. 10 ಕೇಸ್ ಆಗಿದೆ ಸರ್. ಆಗ್ತಾನೆ ಇದೆ, ರೈಸ್ ಮಾಡ್ಕೊಂಡು ಹೋಗ್ತಾನೆ ಇದೀವಿ. ಅವ್ರು ಪ್ಲಾನ್ ಮಾಡ್ಕೊಂಡೆ ಸರ್ ಬಂದಿರೋದು. ನನ್ಗೇನೋ ಒಂದ್ ಮಾಡ್ಬೇಕು ಅಂತಾನೆ ಬಂದಿದ್ದಾರೆ ಸರ್. ಆದ್ರೆ ನನ್ಗ್ ಗೊತ್ತಿಲ್ಲ ಸರ್. ನಾನು ನಂಬುದೆ ಸರ್ ಬೆಳಿಗ್ಗೆ ಅವ್ರನ್ನ. ನಾನು ಇದ್ದಿದ್ದು ಒಬ್ಳೆ ಸರ್ ಅಲ್ಲಿ. ನಾನು ಇವಾಗ ಬೆಳಿಗ್ಗೆ ಕೊಟ್ಟಿಲ್ಲ ಸರ್. ಅವರೆಲ್ಲ ನ್ಯಾಯವಾಗಿ ಮಾತಾಡಿದ್ರಲ್ಲ ಸರ್. ಇನ್ನೇನು ಏನೋ ನ್ಯಾಯವಾಗಿ ಮಾತಾಡ್ತಾ ಇದ್ದಾರೆ ಬಿಡು ಅಂತ ನಮ್ಮ ಮಗ ಹೇಳ್ದೆ, ಇವ್ರಿಗೆಲ್ಲ ಫೋನ್ ಮಾಡಿ ಹೇಳ್ದೆ ಸರ್. ಏನೋ ಈ ತರ ಮಾತಾಡಿದ್ರು, ಏನೋ ಪರವಾಗಿಲ್ಲ ಅಂತ ಅವ್ರು ಅಂದ್ರು. ಹೋಗ್ಲಿ ಬಿಡಮ್ಮ ಅಂತಾನು ಹೇಳಿದ್ರು ಸರ್ ನಮ್ಮವ್ರುನು. ಆಯ್ತು ಏನೋ ಮಾತಾಡ್ಕೊಳ್ಳೋಣ ಅಂತಾನು ಎಲ್ರಿಗೂ ಫೋನ್ ಮಾಡಿನೂ ಹೇಳಿದ್ದೀನಿ, ಈ ತರ ಹೇಳಿದ್ರು ಅವ್ರು ಅಂತ ಹೇಳಿ ಮತ್ತೆ ಬಂದು ಈ ತರ ಮಾಡಿದ್ರು ಸರ್ ನನ್ಗೆ. ಬಂದಿದ್ರು ಸರ್ ಪೊಲೀಸ್ ಅವ್ರು ಬಂದು ಸ್ಟೇಟ್ಮೆಂಟ್ ಬರ್ಕೊಂಡು ಹೋಗಿದ್ದಾರೆ ಸರ್. ಎಲ್ಲ ಕೇಳ್ಕೊಂಡು ನನ್ಗ ನ್ಯಾಯ ಸಿಗ್ಬೇಕು ಸರ್ ನನ್ಗೆ. ನಾನು ಆಶಾ ವರ್ಕರ್ ಕೆಲಸನೂ ಮಾಡ್ತಾ ಇದ್ದೀನಿ ಸರ್.